ಆಗಲಿಲ್ಲ. ಈ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ಡಿ ಸಿ ಆಫೀಸ್ಗೆ ಒಂದು ಮನವಿ ಪತ್ರ ಕೊಡಕ್ಕೆ ಹೋದಾಗ, ನಿಮ್ಮ ಕೈಯಿಂದ ಏನಾಯ್ತದೋ, ಏನ್ ಮಾಡ್ತಿರೋ, ನಾನೇನು ಮಾಡೋಕ್ಕಾಗಲ್ಲ ಅಂತಾರಲ್ಲ. ಇವ್ರ ಹತ್ತಿ 3 ತಿಂಗಳಾಗದಲ್ಲ, ಒಂದನೇ ಮಳೆ ಇಲ್ಲ, ರೈತರು ಸಾಯ್ತಾವ್ರೆ. ವರ್ಣನ್ಗೆ ಹೇಳಕ್ಕಾಗಲ್ವ ಇವರು? ಹೇಳ್ಬೋದಲ್ಲ, ಆಗಲ್ಲ ಸಮಯ. ರೈತರು ಮಾತ್ರ ಕಸ ಕಟ್ಟಿ ಕಂಡಂಗೆ ಕಾಣ್ತಾರೆ, ಆ ದೇವತೆಗಳಿಗೆ ಹೇಳಕ್ಕಾಗಲ್ವಾ ಇವರು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಈ ಸಭೆ ಪ್ರಾರಂಭವಾಗ್ತಾ ಇದೆ. ಈ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಮಾಜಿ ಶಾಸಕರಾದ ಮತ್ತೊಬ್ಬರು ನಮ್ಮ ರೈತರ ಮುಖಂಡರಾದಂಥ ನಾಗರಾಜ್ ಮಂಜಳ್ಳಿ ನಾಗರಾಜ್ ಅವರು ತಮ್ಮ ಎಲ್ಲ ನನ್ನ ರೈತ ಬಾಂಧವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಗಣ್ಯರೇ ಹಾಗೂ ರೈತ ಮುಖಂಡರೇ, ಏನು ನಾವು ಬೈರಮಂಗಲ ಕಂಚಕರ್ನಹಳ್ಳಿ ಭಾಗದ 26 ಹಳ್ಳಿ ರೈತರು ಏನು 1.5 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮೊದಲಿನಿಂದನೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಮಾಗಡಿ ನಿಕಟಪೂರ್ವ ಶಾಸಕರಾದಂಥ ಎ ಮಂಜಣ್ಣವರವರಿಗೆ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ, ಇವತ್ತು ಆಡಳಿತ ಸರ್ಕಾರ ಏನೇ ಮಾಡಿದ್ರು, ರೈತರ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿದ್ರು ಸುಮ್ಮನೆ ಕೂರ್ಕೊಂಡು ವಿರೋಧ ಪಕ್ಷಗಳು ಕಾಲ ಕಳೆಯಕ ಅಂತದಲ್ಲ. ಇವತ್ತು ಸರ್ಕಾರ ಟೀಕೆ ಮಾಡ್ತವೆ, ಏನ್ ರೈತರ ಪರ ನಿಂತ್ಕೊಂಡ್ಬಿಟ್ಟವ್ರೆ, ಇವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ, ಏನೋ ಒಂಥರ ಈಗ ನಮ್ಮ ಈ ಸಭೆ ಪ್ರಾರಂಭವಾಗ್ತಾ ಇದೆ. ಈ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಮಾಜಿ ಶಾಸಕರಾದ ಮತ್ತೊಬ್ಬರು ನಮ್ಮ ರೈತರ ಮುಖಂಡರಾದಂಥ ನಾಗರಾಜ್ ಮಂಜಳ್ಳಿ ನಾಗರಾಜ್ ಅವರು ತಮ್ಮ ಎಲ್ಲ ನನ್ನ ರೈತ ಬಾಂಧವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಗಣ್ಯರೇ ಹಾಗೂ ರೈತ ಮುಖಂಡರೇ, ಏನು ನಾವು ಬೈರಮಂಗಲ ಕಂಚಕರ್ನಹಳ್ಳಿ ಭಾಗದ 26 ಹಳ್ಳಿ ರೈತರು ಏನು 1.5 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮೊದಲಿನಿಂದನೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಮಾಗಡಿ ನಿಕಟಪೂರ್ವ ಶಾಸಕರಾದಂಥ ಎ ಮಂಜಣ್ಣವರವರಿಗೆ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ, ಇವತ್ತು ಆಡಳಿತ ಸರ್ಕಾರ ಏನೇ ಮಾಡಿದ್ರು, ರೈತರ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿದ್ರು ಸುಮ್ಮನೆ ಕೂರ್ಕೊಂಡು ವಿರೋಧ ಪಕ್ಷಗಳು ಕಾಲ ಕಳೆಯಕ ಅಂತದಲ್ಲ. ಇವತ್ತು